ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಏನು ಇಷ್ಟು ದಿನ ಆದಮೇಲೆ ಮತ್ತೆ ವ್ಲಾಗ್ ಹಾಕಿತ್ತಿದ್ದೀನಿ ಅಂತ ನೋಡ್ತಾ ಇದ್ರೆ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ ಅಂತಲೇ ಹೇಳ್ಬೋದು. ಆಫೀಸಲ್ಲೂ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು, ಮಕ್ಕಳಿಗೂ ಸ್ವಲ್ಪ ಶೀತ ಎಲ್ಲ ಆಗಿ ಸ್ವಲ್ಪ ಬ್ಯುಸಿಯಾಗಿದ್ದೆ. ಆ ಒಂದು ರೀಸನಿಂದ ವ್ಲಾಗ್ಸ್ ಎಲ್ಲ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ. ಸೊ ಈ ಒಂದು ವ್ಲಾಗ್ನ ಮತ್ತೆ ಒಂದು ಡೈಲಿ ರೂಟೀನ್ ವ್ಲಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಆದಷ್ಟು ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ನ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ನನ್ನ ಸಿಲ್ವರ್ ಕಲೆಕ್ಷನ್ ವ್ಲಾಗಂತೂ ನಿಮ್ಮ ಒಂದು ಸಪೋರ್ಟ್ ತುಂಬಾ ಚೆನ್ನಾಗಿದೆ. ಇದೇ ಥರ ಎಲ್ಲ ಒಂದು ವ್ಲಾಗ್ಸ್ಗೂ ನೀವು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವ್ಲಾಗ್ನಲ್ಲಿ ನಾನು ಇನ್ನೊಂದು ಕ್ವೇರಿಗೆ ಆನ್ಸರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಅಂದರೆ ತುಂಬ ಜನ ನನಗೆ ತುಂಬಾ ಕ್ವೇರೀಸ್ ಕೇಳಿದ್ದೀರಾ ಸಿಲ್ವರ್ ಕಲೆಕ್ಷನ್ ವ್ಲಾಗ್ನ ನೋಡಿ. ಅದರಲ್ಲಿ ಮೋಸ್ಟ್ ಆಸ್ಡ್ ಕ್ವೆಶನ್ ಅಂದರೆ ನೀವು ಯಾವ ರೀತಿ ಸಿಲ್ವರ್ನ ಮೇಂಟೈನ್ ಮಾಡ್ತೀನಿ ಅಂತ. ಸೊ ಅದಕ್ಕೆ ಆಲ್ರೆಡಿ ನಾನು ಆನ್ಸರ್ ಮಾಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲೇ ನಾನು ನನ್ನ ಮಗಳ ಬರ್ಡೇ ವ್ಲಾಗಲ್ಲೇ ಅದು ನಾನು ಯೂಸ್ ಮಾಡೋವಂಥ ಪ್ರಾಡಕ್ಟು ಮತ್ತು ಲೈಕ್ ಯಾವ ರೀತಿ ಮೇಂಟೈನ್ ಮಾಡ್ತೀನಿ ಸಿಲ್ವರ್ನ ಅನ್ನೋದನ್ನು ನಾನು ಆಲ್ರೆಡಿ ಆ ಒಂದು ವ್ಲಾಗಲ್ಲಿ ತೋರಿಸಿದ್ದೀನಿ. ಸೊ ನಿಮ್ಮಲ್ಲಿ ಯಾರಾದರೂ ಅದನ್ನು ನೋಡಿಲ್ಲ ಅಂದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ. ಆ ಪ್ರಾಡಕ್ಟ್ದು ಲೈಕ್ ಲಿಂಕ್ ಎಲ್ಲಿ ತೊಗೊಂಡೆ ಅಮೆಝಾನಲ್ಲಿ ಅದ್ರದ್ದು ಲಿಂಕ್ ಸಹ ಅದೇ ಒಂದು ವ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ. ಏಕೆಂದರೆ ಮತ್ತೆ ಅದೇ ಕ್ವೆರಿ ಬರ್ತಾ ಇದೆ. ನಾನು ಆದಷ್ಟು ನನ್ನ ಕೈಲಿ ಆಗೋಷ್ಟು ನಾನು ಆ ಒಂದು ಲಿಂಕ್ನ ನಾನು ಆ್ಯಡ್ ಮಾಡಿ ರಿಪ್ಲೈ ಮಾಡ್ತಾಯಿದ್ದೀನಿ. ಬಟ್ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಆ ಒಂದು ಪ್ರಾಡಕ್ಟ್ದು ಲಿಂಕ್ ಬೇಕಂದರೆ ನನ್ನ ಮಗಳ ಬರ್ಡೇ ವ್ಲಾಗಲ್ಲಿ ಸ್ಟಾರ್ಟಿಂಗಲ್ಲೇ ಅದನ್ನು ಶೇರ್ ಮಾಡಿದ್ದೀನಿ, ಯಾವ ರೀತಿ ಮೇಂಟೈನ್ ಮಾಡ್ತೀನಿ ಅಂತ. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಚೆಕ್ ಮಾಡಿ. ಮತ್ತು ಇನ್ನೊಂದು ಕ್ವೆರಿ ಪ್ರತಿಯೊಬ್ಬರು ಕೇಳಿರೋವಂಥದ್ದು ಅಂದರೆ ಸಿಲ್ವರ್ ಆರ್ ಗೋಲ್ಡ್ ಕಲೆಕ್ಷನ್ ಮಾಡಬೇಕಾದ್ರೆ ಸೇವಿಂಗ್ಸ್ ಟಿಪ್ಸ್ ಹೇಳಿ ಅಂತ. ಸೊ ನಿಜ ಹೇಳಬೇಕಂದ್ರೆ ನಾನು ಆ ರೀತಿ ಯಾವುದೇ ರೀತಿ ಪ್ರೀ ಪ್ಲ್ಯಾನ್ ಇಟ್ಕೊಂಡು ಸೇವಿಂಗ್ ಟಿಪ್ಸ್ ಅಂತ ಏನೂ ಮಾಡಿಲ್ಲ ಇಲ್ಲಿ ತನಕ. ಸೊ ಸಿಲ್ವರ್ ಅಂತ ಹೇಳೋದಾದರೆ ನಾನು ಆ ಸಿಲ್ವರ್ ವ್ಲಾಗಲ್ಲೇ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಪ್ಪ ಯೂಶ್ವಲಿ ಬಾಗಿನ ಅಮೌಂಟ್ ಕೊಟ್ಟಿರೋದು, ಇಲ್ಲಾಂದರೆ ಒಂದು ಉಂಡಿ ಅಂತ ದೇವ್ರ ಮನೇಲಿ ಇಟ್ಟಿರ್ತೀನಿ. ಅದರಲ್ಲಿ ಯೂಶ್ವಲಿ ಎವ್ರಿ ಲೈಕ್ ಫೆಸ್ಟಿವಲ್ಗೆ ಇಷ್ಟು ಅಂತ ಒಂದು ನನ್ನ ಕೈಲಿ ಆದಷ್ಟು 100 200 500 ಸಮ್ ಟೈಪ್ 1000 ಹಾಕಿರ್ತೀನಿ. ಆ ಥರ ಎವ್ರಿ ಇಯರ್ ವರಮಹಾಲಕ್ಷ್ಮಿ ಹಬ್ಬ ಇಲ್ಲ ಯಾವುದನ್ನ ಒಂದು ಫೆಸ್ಟಿವಲ್ಗೆ ಅದನ್ನು ಉಂಡಿ ತೆಗೆದು ನೋಡಿದಾಗ ಎಷ್ಟು ಅಮೌಂಟ್ ಇರುತ್ತೋ ಅಷ್ಟು ಅಮೌಂಟಿಗೆ ನಾನು ಯಾವುದನ್ನ ಒಂದು ಸಿಲ್ವರ್ ಇಲ್ಲ ಗೋಲ್ಡ್ ಐಟಮ್ನ ಪರ್ಚೇಸ್ ಮಾಡ್ತೀನಿ. ಮ್ಯಾಕ್ಸಿಮಮ್ ಉಂಡಿಯಲ್ಲಿರೋ ದುಡ್ಡಲ್ಲಿ ನಾನು ಜಾಸ್ತಿ ಸಿಲ್ವರೇ ತೊಗೊಂಡಿರೋದು. ಏಕೆಂದರೆ ಅದು ದೇವ್ರ ದುಡ್ಡು ಅಂತ ನಾನು ಹಾಕಿಟ್ಟಿರೋದ್ರಿಂದ ದೇವ್ರ ಪೂಜೆಗೆ ಯೂಸ್ ಮಾಡೋ ಅಂಥ ಒಂದು ಐಟಮ್ನೇ ತೊಗೊಳ್ತೀನಿ. ಮತ್ತು ಗೋಲ್ಡ್ಗೆ ಯಾವ ರೀತಿ ಸೇವಿಂಗ್ಸ್ ಮಾಡ್ತೀರಾ ಅಂದರೆ ಬೆಸ್ಟ್ ಆಪ್ಷನ್ ಇವಾಗ ತುಂಬ ಗೋಲ್ಡ್ ಅಂಗಡಿಗಳಲ್ಲಿ ನಿಮಗೆ ಗೋಲ್ಡ್ ಚಿಟ್ಸ್ ಅಂತ ಸ್ಟಾರ್ಟ್ ಮಾಡಿದ್ದಾರಲ್ವ. ಸೊ ನೀವು ಅದು ಒಂದು ಒಳ್ಳೆ ಆಪ್ಷನ್ನು. ನೀವೇನಾದರೂ ಬಿಸ್ನೆಸ್ ಪರ್ಸನ್ಸ್ ಅಲ್ಲ, ವರ್ಕಿಂಗ್ ಅಂದರೆ ಸೊ ಹೆಂಗೂ ನಮ್ಮದು ಅಕೌಂಟಲ್ಲಿ ಸುಮ್ಮನೆ ಇರುತ್ತೆ. ಅದಕ್ಕೆ ಬದಲು ಎಲ್ಲೋ ಒಂದು ಕಡೆ ಲೈಕ್ ಗೋಲ್ಡ್ಗೆ ಅಂತ ಒಂದು ಚಿಟ್ ಹಾಕ್ಕೊಂಡ್ರೆ ಅದನ್ನು ನೀವು ಯಾವುದೇ ರೀತಿ ಬೇರೆದಕ್ಕೆ ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ, ಬರೀ ಗೋಲ್ಡ್ ಮಾತ್ರ ತೊಗೋಬೇಕಾಗುತ್ತೆ. ಸೊ ಆ ಒಂದು ಕಂಡೀಷನ್ ಇರೋದ್ರಿಂದ 100% ನಿಮಗೆ ಎವ್ರಿ ಇಯರ್ ಯಾವುದೋ ಒಂದು ಗೋಲ್ಡ್ ಐಟಮ್ ನಿಮ್ಮ ಮನೆಗೆ ಬರುತ್ತೆ. ಸೊ ನಾನು ಆ ಥರ ಒಂದು ಗೋಲ್ಡ್ ಚೀಟಿಂದನೂ ಇದು ಜಸ್ಟ್ ಒಂದು 2 ಇಯರ್ಸಿಂದ ಹಾಕ್ಕೊಂಡಿರೋದು ಈ ಒಂದು ಗೋಲ್ಡ್ ಚೀಟು. ಅದಕ್ಕೆ ಮುಂಚೆ ಯಾವ ರೀತಿ ಸೇವ್ ಮಾಡ್ತಾಯಿದ್ದೆ ಅಂದರೆ ಮನೆ ಹತ್ರನೇ ಚೀಟಿ ಅಂತ ನಡೆಸ್ತಾರೆ ಕೆಲವೊಬ್ಬರು, ಅಂದರೆ ಒಂದು ಟ್ರಸ್ಟೆಡ್ ಪರ್ಸನ್ನು. ಅವ್ರನ್ನ ನಂಬಿ ನಾವು ಮಂತ್ಲಿ ಒಂದು 5000 ಕಟ್ಟೋದು 1 ಲಕ್ಷ ಚೀಟಿಗೆ, ಇಲ್ಲ ಮಂತ್ಲಿ 10,000 ಕಟ್ಟರೆ 2 lakhs ಚೀಟಿಗೆ, ಈ ಥರ ಚೀಟಿ ಹಾಕ್ಕೊಂಡು ಅದು ಒಂದು 20 ಮಂತ್ಸ್ ಇಲ್ಲ 25 ಮಂತ್ಸ್ ಹಂಗೆ ನಡೆಯುತ್ತೆ. ಲಾಭ ಚೀಟಿ ಅಂತ ಬರುತ್ತೆ. ಅದ್ರದ್ದು ಡೀಟೇಲ್ಸು ನಾನು ಇನ್ನೊಂದು ಯಾವುದನ್ನ ವ್ಲಾಗಲ್ಲಿ ಹೇಳ್ತೀನಿ. ಬಟ್ ಇದು ಜನಗಳ ಮೇಲೆ ನಂಬಿಕೆಯಿಂದ ಹಾಕುವಂಥ ಒಂದು ಪ್ರೋಸೆಸ್ಸು. ಸೊ ನೀವು ಯಾರ ಹತ್ರ ಹಾಕ್ತಿರೋ ಅವರು ಟ್ರಸ್ಟ್ ವರ್ತಿನೆಸ್ ಇರಬೇಕು ಆ ಪರ್ಸನ್ನು, ಅಂದರೆ ಅವ್ರನ್ನ ನಂಬೋ ಹಂಗಿರಬೇಕು. ಯಾಕಂದರೆ ತುಂಬ ಜನ ಮೋಸ ಮಾಡೋರೇ ಇರ್ತಾರೆ ಈ ನಡುವೆ. ಸೊ ನಮಗೆ ತುಂಬ ಗೊತ್ತಿರೋರ ಹತ್ರ ಈ ಒಂದು ಚೀಟಿ ಹಾಕ್ಕೊಂಡು ಅದರಲ್ಲಿ ನಮಗೆ 1 lakh ಚೀಟಿ ಹಾಕಿದ್ರೆ ಒಂದೇ ಸಲ ನಿಮಗೆ 1 lakh ಬರುತ್ತೆ ಕೈಗೆ. ಆವಾಗ ಯಾವುದೋ ಒಂದು ಗೋಲ್ಡ್ ತೊಗೋಬೋದು. ಬಟ್ ಇವಾಗ 1 lakh ಇದ್ರೂ ಕೈಯಲ್ಲಿ ಜಸ್ಟ್ 10 grams ಬರುತ್ತೆ ಅಷ್ಟೇ ಇವಾಗಿರೋ ಗೋಲ್ಡ್ ಪ್ರೈಸಲ್ಲಿ. ಬಟ್ ಸಮ್ಹೌ ಈ ಥರ ಚೀಟಿಗೆ ಸಾಕೋದ್ರಿಂದನೂ ಒಂದು 1.5 yearಗೆ ಇಲ್ಲ 2 yearsಗೆ ಒಂದು ಗೋಲ್ಡ್ ಐಟಮ್ ಮನೆಗೆ ಬಂದು ಸೇರುತ್ತೆ. ಸೊ ಇದ್ರ ಪ್ರಕಾರ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಒಂದು 1000 rupees ಹಾಕಿದ್ರೂ ಸಾಕು, ಒಂದು ಚಿಕ್ಕ ಮಗುಗೆ ಒಂದು ಓಲೆ ಬರುತ್ತೆ 1 ವರ್ಷಕ್ಕೊಂದು. ಸೊ ಆ ಥರ ನೋಡಿ ಪ್ಲ್ಯಾನ್ ಮಾಡಿ. ಸೊ ಈ ಎರಡು ನಾನು ಲೈಕ್ ಸೇವಿಂಗ್ ಅಂತ ಮಾಡ್ಕೊಂಡಿರೋಂಥ ಟಿಪ್ಸ್ ಅಷ್ಟೇ. ಇದು ಯೂಶ್ವಲಿ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ಅಂದರೂ ನೀವು ಕೇಳ್ತಾ ಇದ್ದೀರಿ ಅಂತ ನಾನು ಯಾವ ರೀತಿ ಸೇವಿಂಗ್ಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇದಕ್ಕೂ ದಯವಿಟ್ಟು ನೆಗೆಟಿವ್ ಕಮೆಂಟ್ಸ್ ಅಂತೂ ಮಾಡಬೇಡಿ, ಯಾಕಂದರೆ ಯಾರಿಗೆ ಗೊತ್ತಿಲ್ಲದಿರೋದೇನು ಹಿಂಗೆ ಗೊತ್ತಿದೆ, ಸೊ ಅದನ್ನೂ ಹೇಳ್ಬೇಕಾ ಅಂತ ಕಮೆಂಟ್ಸ್ ಮಾಡೋರು ಇದ್ದಾರೆ. ಸೊ ಅಂಥವ್ರಿಗೆ ಈ ಒಂದು ಆನ್ಸರ್ ಕೊಡ್ತಾ ಇದ್ದೀನಿ. ಅಂದರೆ ಯಾರು ನನ್ನ ಕೇಳಿದಾರೋ ಅವ್ರಿಗೆ ಈ ಒಂದು ವ್ಲಾಗಲ್ಲಿ ಆ ಕ್ವೇರಿಗೆ ಆನ್ಸರ್ ಕೊಡ್ತಾ ಇದ್ದೀನಿ ಅಷ್ಟೇ.
ಸೊ ನಿಮಗೆ ಯಾರು ಈ ಕ್ವೆರೀಸ್ ಕೇಳಿದ್ರಲ್ಲ ಗೋಲ್ಡ್ ಸೇವಿಂಗ್ಸು ಮತ್ತು ಸಿಲ್ವರ್ಗೆ ಕಲೆಕ್ಷನ್ಗೆ ಯಾವ ರೀತಿ ನೀವು ಸೇವಿಂಗ್ಸ್ ಮಾಡ್ಕೊಳ್ತೀರಾ, ನಿಮ್ಮ ಐಡಿಯಾಸ್ನ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿ ಅಂತ. ಸೊ ಆ ಒಂದು ಕ್ವೆರಿಗೆ ನಾನು ಇಲ್ಲಿ ಆನ್ಸರ್ ಕೊಟ್ಟಿದ್ದೀನಿ. ಸೊ ಇದೆರಡು ನಾನು ಮಾಡುವಂಥ ಒಂದು ಲೈಕ್ ಸೇವಿಂಗ್ ಟಿಪ್ಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲ ನಮಗೆ ಯಾರೂ ನಂಬಿಕಸ್ತ್ರಿಲ್ವಾ ಚೀಟಿ ಎಲ್ಲ ಹಾಕೋಕ್ಕೆ ಅಂತ ಅನ್ನೋರು ಈ ಗೋಲ್ಡ್ ಚೀಟ್ನ ಹಾಕ್ಕೊಳ್ಳಿ. ಇವಾಗ ತುಂಬ ಆಪ್ಷನ್ಸ್ ಇದೆ, ಅದರಿಂದ ನಿಮಗೆ ಉಳಿತಾಯನೂ ಆಗುತ್ತೆ. ಅಂದರೆ ನೋ ಮೇಕಿಂಗ್ ನೋ ವೇಸ್ಟೇಜಲ್ಲಿ ಕೊಡ್ತಾರೆ. ಮತ್ತು ಲೈಕ್ ಆಲ್ರೆಡಿ ನಾನು ಪ್ರೀವಿಯಸ್ ವ್ಲಾಗ್ಸಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದು ಚಿಟ್ ಅಂದರೆ ಯಾವ ರೀತಿ ಇರುತ್ತೆ ಗೋಲ್ಡ್ ಚಿಟ್ಟು, ಮತ್ತು ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಚಿಟ್ಸು ಎಲ್ಲ ನಾನು ಪ್ರೀವಿಯಸ್ ವ್ಲಾಗ್ಸ್ ನೀವೇನಾದರೂ ನೋಡಿದರೆ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ. ಸೊ ಮೋಸ್ಟ್ ಆಸ್ಕ್ಡ್ ಕ್ವೆರಿಗೆ ನಾನು ಇಲ್ಲಿ ಆನ್ಸರ್ ಮಾಡಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇನ್ನೊಬ್ಬರು ಇನ್ನೊಂದು ಕ್ವೆರಿ ಕೇಳಿದ್ರಿ, ಅಂದರೆ ನಂದು ಯುಗಾದಿ ಹಬ್ಬದ ಒಂದು ಸೀರೆದು ಬ್ಲೌಸ್ ಏನು ಇದೆಯಲ್ಲ ಅದ್ರದ್ದು ಡೀಟೇಲಾಗಿ ತೋರಿಸಿ ಅಂತ. ಆಲ್ಮೋಸ್ಟ್ ಒಂದು 2 ವ್ಲಾಗ್ಸ್ಗೆ ಕಂಟಿನ್ಯೂಸ್ ಆಗಿ ನೀವು ಕೇಳ್ತಾನೆ ಇದ್ದೀನಿ. ಬಟ್ ನಾನು ಯಾಕೆ ಅದನ್ನು ಹಾಕೋಕ್ಕಾಗ್ತಾಯಿಲ್ಲ ಅಂದರೆ ನಾನು ಅದನ್ನು ಡ್ರೈ ಕ್ಲೀನಿಂಗ್ ಕೊಟ್ಟಿದ್ದೀನಿ, ಅದು ಇನ್ನೂ ಬಂದಿಲ್ಲ ಸ್ಯಾರಿ ಮತ್ತು ಆ ಬ್ಲೌಸು. ಬಂದಾಗ ಖಂಡಿತವಾಗ್ಲೂ ಅದೊಂದು ಬ್ಲಾಗ್ನಲ್ಲಿ ತೋರಿಸ್ತೀನಿ. ಸಾರಿ ನೀವೇನಾದರೂ ಬೇಜಾರು ಮಾಡ್ಕೊಂಡಿದ್ರೆ, ಯಾಕಂದರೆ 2 ಬ್ಲಾಗ್ಸಿಂದ ನೀವು ಕಂಟಿನ್ಯೂಸ್ ಆಗಿ ಅದೇ ಕ್ವೆರಿ ಕೇಳಿರೋದಕ್ಕೆ ಈ ಒಂದು ಬ್ಲಾಗಲ್ಲಿ ನಿಮ್ಗೆ ಆನ್ಸರ್ ಕೊಡ್ತಾಯಿದ್ದೀನಿ. ಸೊ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಪುಲಾವ್ ಮತ್ತು ಸ್ವಲ್ಪ ಸ್ವೀಟ್ ಕಾರ್ನ್ ಮಾಡ್ಕೊಂಡಿದ್ದೆ. ಮಧ್ಯಾಹ್ನ ಲಂಚಿಗೆ ಅನ್ನ, ಹೀರೆಕಾಯಿ ಸಾರು ಮತ್ತು ನುಗ್ಗೆಕಾಯಿ ಪಲ್ಯ ಮಾಡಿದ್ದೆ. ಸೊ ಈ ನುಗ್ಗೆಕಾಯಿ ಪಲ್ಯ ಅಂತೂ ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದಕ್ಕೆ ಈ ಕಡಲೆ ಬೀಜನ ಹುರಿದು ಪುಡಿ ಮಾಡಿ ಸ್ವಲ್ಪ ಚೆಲ್ತೀವಿ, ಅದು ಸಖತ್ ಟೇಸ್ಟ್ ಇರುತ್ತೆ. ನಾನ್ ವೆಜ್ ಸಹ ನೆನಪು ಬರಲ್ಲ ಈ ಒಂದು ನುಗ್ಗೆಕಾಯಿ ಪಲ್ಯ ಇದ್ದರೆ. ಸೊ ಇದನ್ನು ಒಂದು ರೆಸಿಪಿ ನೆಕ್ಸ್ಟ್ ಯಾವಾಗಾದರೂ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇದಾಗಿತ್ತು ನನ್ನ ಲಂಚ್ ಮೆನ್ಯೂ. ಸೊ ಈ ಒಂದು ವ್ಲಾಗಲ್ಲಿ ಒಂದು ಕಿಚನ್ ಟಿಪ್ ಸಹ ನಾನು ಆ್ಯಡ್ ಮಾಡಿದ್ದೀನಿ. ನೀವೇನಾದರೂ ನಂದು ಕ್ವೆರೀಸ್ ಆನ್ಸರ್ ಮಾಡೋ ವಿಡಿಯೋಸ್ ನೋಡಿದ್ರೆ ಆಲ್ರೆಡಿ ನೀವು ನೋಡ್ಕೊಂಡು ಬಂದಿರ್ತೀರ. ಈ ಕಡಲೆಬೀಜ ಸಿಪ್ಪೆನ ಯಾವ ರೀತಿ ನಾನು ಬಿಡಿಸ್ತೀನಿ ಅಂತ ಅಲ್ಲಿ ತೋರಿಸಿದ್ದೀನಿ. ಸೊ ಯೂಶ್ವಲಿ ಈ ಅಪಾರ್ಟ್ಮೆಂಟ್ಸಲ್ಲಿರೋರು ಇಲ್ಲ ಮನೇಲಿ ನಾವು ಇರೋರಾದ್ರೂ ಈ ಸಿಪ್ಪೆ ಎಲ್ಲ ಮೊರದಲ್ಲಿ ಹಿಂಗೆ ಬೀಸಬೇಕಾದ್ರೆ ಅದೆಲ್ಲ ಮನೆಯೆಲ್ಲ ಹರಡುತ್ತೆ ಸಿಪ್ಪೆ. ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಒಂಥರ ಕಷ್ಟದ ಕೆಲಸ ಅಲ್ವಾ. ಮತ್ತು ಈ ಅಪಾರ್ಟ್ಮೆಂಟ್ಸಲ್ಲಿರೋರು ಬೇರೆಯವ್ರ ಮನೆಗೆ ಹೋಗುತ್ತೆ, ಅದು ಮತ್ತೆ ಅದೊಂದು ಪ್ರಾಬ್ಲಮ್ ಆಗೋದು. ಇಂಥದ್ದೆಲ್ಲ ಇದ್ದರೆ ಈ ಒಂದು ಟಿಪ್ನ ಯೂಸ್ ಮಾಡ್ಕೊಳ್ಳಿ. ಸೊ ಈ ವಡೆ ಬೋಂಡ ಎಲ್ಲ ತೊಗೊಳ್ಳೋಂಥ ಸ್ಪ್ಯಾಚುಲ ಯೂಸ್ ಮಾಡ್ಕೊಂಡು ಯಾವ ರೀತಿ ಕಡಲೆ ಬೀಜ ಸಿಪ್ಪೆನ ಬಿಡಿಸ್ಬೇಕು ಅಂತ ನಾನು ಈ ಒಂದು ಬ್ಲಾಗಲ್ಲೇ ಸ್ಟಾರ್ಟಿಂಗಲ್ಲಿ ಆ್ಯಡ್ ಮಾಡಿದ್ದೀನಿ. ನೀವೇನಾದರೂ ಅದನ್ನು ಸ್ಕಿಪ್ ಮಾಡಿದರೆ ಹೋಗಿ ಚೆಕ್ ಮಾಡಿ. ಸೊ ನಿಮಗೂ ಅದು ಯೂಸ್ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇವಾಗ ನಾವೆಲ್ಲಿ ಬಂದಿದ್ದೀವಿ ಅಂದರೆ ಆಧಾರ್ ಕಾರ್ಡ್ಸ್ ಮಾಡಿಸ್ಬೇಕಾಗಿತ್ತು ನನ್ನ ಮಗಗೆ, ಮತ್ತು ನನ್ನ ಮಗಳದು ಆಧಾರ್ ಕಾರ್ಡ್ನ ರಿನ್ಯೂವಲ್ ಮಾಡಿಸ್ಬೇಕಾಗಿತ್ತು. ಸೊ ಎರಡೂ ಮಾಡ್ಸೋಕ್ಕೆ ಬಂದಿದ್ದೀನಿ. ಸೊ ಲಾಸ್ಟ್ ಟೈಮ್ ಹೋದಾಗ ಲೈಕ್ ಮಗಗೆ 3 ಇಯರ್ಸ್ ಇರೋಗಿ ಹೋಗಿದ್ವಿ. ಏಕೆಂದರೆ ಅವ್ನು ಪ್ಯಾಂಡಮಿಕಲ್ಲಿ ಹುಟ್ಟಿರೋದ್ರಿಂದ ಆ ಒಂದು 3 ಇಯರ್ಸ್ ಸ್ವಲ್ಪ ಔಟ್ಸೈಡ್ ಹೋಗೋದು ಇಂಥದ್ದೆಲ್ಲ ಪ್ರಾಬ್ಲಮ್ ಆಗಿತ್ತು. ಸೊ ಅವ್ನಿಗೆ 3 ಇಯರ್ಸ್ ಹೋದಾಗ ಏನು ಹೇಳ್ತಂದರೆ ಇನ್ನೊಂದು 2 ಇಯರ್ಸ್ ಏನೂ ಅವಶ್ಯಕತೆ ಇಲ್ಲ ಅಂದರೆ ನೆಕ್ಸ್ಟು 5 ಇಯರ್ಸಿಗೆ ಬಂದುಬಿಡಿ, ಅವಾಗ ಒಂದೇ ಸಲ 5 ಇಯರ್ಸ್ ಮಾಡಿಸಿದ್ರೆ ಅದು ನೆಕ್ಸ್ಟ್ 15 ಇಯರ್ಸ್ ತನಕ ವ್ಯಾಲಿಡಿಟಿ ಇರುತ್ತೆ ನೋಡಿ, ಇಲ್ಲಾಂದರೆ ಮಾಡಿಕೊಡ್ತೀವಿ ಅಂದರು. ಸೊ ನಾವೂ ಆಯಿತು, ಹೆಂಗೂ ನಮಗೇನು ಸಡನ್ನಾಗಿ ಏನಾದ್ರದ್ದು ರಿಕ್ವೈರ್ಮೆಂಟ್ ಇರಲಿಲ್ಲ, ಅಂದರೆ ಬೇರೆ ಕಡೆ ಟ್ರಾವೆಲ್ ಮಾಡೋಂಥದ್ದೆಲ್ಲ. ಸೊ ಆ ಒಂದು ರೀಸನಿಂದ ನಾವು ಮೊನ್ನೆ ನನ್ನ ಮಗನಿಗೆ 5 ಇಯರ್ಸ್ ಬರ್ಡೇ ಕಂಪ್ಲೀಟ್ ಆಯಿತು. ಸೊ ಅದಕ್ಕೆ ಇವತ್ತು ಆಧಾರ್ ಕಾರ್ಡೆಲ್ಲ ಮಾಡಿಸ್ಕೊಂಡು ಬಂದ್ವಿ. ಸೊ ಅಲ್ಲಿಂದ ನೆಕ್ಸ್ಟು ಶಾಪಲ್ಲಿ ಸ್ವಲ್ಪ ನನಗೆ ಪ್ರಾಡಕ್ಟ್ಸ್ ಎಲ್ಲ ಬೇಕಿತ್ತು. ಇದು ಬಂದು ನಮ್ಮದೇ ಓನ್ ಶಾಪು. ನಮ್ಮ ಹಸ್ಬೆಂಡು ಒಂದು ಕೋಲ್ಡ್ ಪ್ರೆಸ್ಡ್ ಆ್ಯಂಡ್ ವುಡ್ ಪ್ರೆಸ್ಡ್ ಆಯಿಲ್ ಔಟ್ಲೆಟ್ ಇದೆ ನಮ್ಮದು ಜಯನಗರ್ ಕೋಲಾರಲ್ಲಿ. ಸೊ ಎಷ್ಟೊಂದು ಜನ ಕೇಳಿದ್ರಿ ಅಡ್ರೆಸ್ ಹೇಳಿ ಆ ಒಂದು ಗಾಣ ಇರೋವಂಥ ಶಾಪ್ದು ಅಂತ. ಸೊ ಆ ಒಂದು ಕ್ವೆರಿಗೆ ಆನ್ಸರ್ ಮಾಡಬೇಕಂದ್ರೆ ನಮ್ಮದು ಕೋಲಾರ ಜಯನಗರ್ ಎಲೈಟ್ ಜಿಮ್ ಅಂತ ಅದೊಂದು ಲ್ಯಾಂಡ್ಮಾರ್ಕ್ ಅಂತಲೇ ಹೇಳ್ಬೋದು. ಆ ಎಲೈಟ್ ಜಿಮ್ ಫಸ್ಟ್ ಫ್ಲೋರಲ್ಲಿದ್ದರೆ ನಮ್ಮದು ಗ್ರೌಂಡ್ ಫ್ಲೋರಲ್ಲೇ ಇದೆ. ಶಾಪ್ ಹೆಸರು ಕೈರಾ ಫುಡ್ಸ್ ಅಂತ. ಅಲ್ಲಿ ಎಲ್ಲ ಥರ ಒಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅವೈಲೇಬಲ್ ಇರುತ್ತೆ. ಅಂದರೆ ನಿಮಗೆ ಡಯಟ್ ಮಾಡೋರಿಗೆ ಡ್ರೈ ಫ್ರೂಟ್ಸು ಮತ್ತು ಪಿಂಕ್ ಸಾಲ್ಟು ಇಂಥದ್ದು ಸಹ ಅವೈಲೇಬಲ್ ಇರುತ್ತೆ. ಇಷ್ಟೇ ಅಲ್ದಿರ ಸೋಪ್ಸು ಮತ್ತು ಎಲ್ಲ ಥರ ಆಲ್ಮೋಸ್ಟ್ ಆಲ್ ಟೈಪ್ ಆಫ್ ಕೋಲ್ಡ್ ಪ್ರೆಸ್ಡ್ ಆ್ಯಂಡ್ ವುಡ್ ಪ್ರೆಸ್ಡ್ ಆಯಿಲ್ಸ್ ಅವೈಲೇಬಲ್ ಇದೆ. ನಿಮ್ಮ ಮುಂದೆ ಅಂದರೆ ಲೈಕ್ ಕಡಲೆ ಬೀಜ ಏನಾದರೂ ತಂದು ಕೊಟ್ರೂ ಹಾಕಿ ಅದಕ್ಕೆ ಸಪ್ರೇಟ್ ಚಾರ್ಜ್ ಇರುತ್ತೆ. ನೀವೇ ರಾ ಮೆಟೀರಿಯಲ್ಸ್ ತಂದು ಕೊಡ್ಬೋದು, ಇಲ್ಲ ನಮ್ಮದು ರಾ ಮೆಟೀರಿಯಲ್ಸ್ ಅಲ್ಲಿರುತ್ತೆ, ನೀವೇ ಪರ್ಚೇಸ್ ಮಾಡಿ ಬೇಕಂದರೆ ಹಾಕ್ಸ್ಕೊಬೋದು. ಇಲ್ಲ ಆಲ್ರೆಡಿ ನಾವು ಎಕ್ಸ್ಟ್ರಾಕ್ಟ್ ಮಾಡಿ ಇಟ್ಟಿರ್ತೀವಿ ಆಯಿಲ್ಸ್ನ, ಅದನ್ನು ಸಹ ನೀವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಅದರದ್ದು ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ನಮ್ಮ ಒಂದು ಶಾಪ್ದು ಲೊಕೇಶನು. ಸೊ ನಿಮ್ಮಲ್ಲಿ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದು ಸಲ ವಿಸಿಟ್ ಮಾಡಿ. ಮತ್ತು ಈ ಶ್ರೇಷ್ಠ ವ್ಲಾಗ್ಸ್ ನೋಡಿ ಬಂದಿದ್ದೀನಿ ಅಂದರೆ ನಿಮಗೆ ಡಿಸ್ಕೌಂಟ್ ಸಹ ಸಿಗುತ್ತೆ. ಸೊ ಇದು ಪ್ರಮೋಷ್ನಲ್ ವಿಡಿಯೋ ಅಂತ ಅಂದ್ಕೊಂಡ್ರೂ ಪರವಾಗಿಲ್ಲ. ಬಟ್ ಕೆಲವೊಂದು ಜನ ಅಡ್ರೆಸ್ ಕೇಳಿರೋದಕ್ಕೆ ಈ ಒಂದು ವ್ಲಾಗಲ್ಲಿ ಲೈಕ್ ಆನ್ಸರ್ ಮಾಡಿದ್ದೀನಿ. ಆಲ್ಮೋಸ್ಟ್ ಮೋಸ್ಟ್ ಆಸ್ಟ್ ಎಲ್ಲ ಕ್ವೆರೀಸ್ಗೂ ಈ ಒಂದು ವ್ಲಾಗಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ.
ಸೊ ಇನ್ನೇನು ಈವ್ನಿಂಗ್ ಆಗಿದೆ, ನಂದು ಆಫೀಸ್ ಕೆಲಸನೂ ಆಲ್ಮೋಸ್ಟ್ ಮುಗೀತು. ಬಟ್ ಆಲ್ಮೋಸ್ಟ್ ಲೇಟ್ ಆಗಿದೆ, ಯಾಕಂದರೆ ಇವತ್ತೊಂದು ಮದುವೆ ಅಟೆಂಡ್ ಮಾಡಬೇಕು. ಅಪ್ಪದು ಕ್ಲೋಸ್ ಫ್ರೆಂಡ್ ಅವರು ಲೈಕ್ ಕೋಲಾರ ಡಿಸ್ಟ್ರಿಕ್ಟ್ ಕೋರ್ಟಲ್ಲೇ ಆಲ್ಮೋಸ್ಟ್ 18 ಇಯರ್ಸ್ ಜೊತೆಯಲ್ಲಿ ವರ್ಕ್ ಮಾಡಿರೋರು. ನಮ್ಮಪ್ಪ ಜೊತೆ ಬಂದು ನಮ್ಮ ಮನೆಯನ್ನು ಅಡ್ರೆಸ್ ತಿಳ್ಕೊಂಡು ಪಾಪ ನನಗೂ ಒಂದು ಕಾರ್ಡ್ ಕೊಟ್ಟು ಹೋದರು. ಸೊ ಅದಕ್ಕೆ ಮಿಸ್ ಮಾಡಬಾರ್ದು ಅಂತ ಅಪ್ಪಗೆ ಫೋನ್ ಮಾಡಿ ನಾನು ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಅಂತ. ನನ್ನ ಕಾಲ್ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ ಯಾವತ್ತೂ 7:38ಗೆ ಮುಗ್ದೋಗೋದು, ಇವತ್ತು 8:30ಗೆ ಮುಗ್ದಿದೆ. ಸೊ ಇವಾಗ ಕ್ವಿಕ್ಕಾಗಿ ರೆಡಿಯಾಗಿ ಮದುವೆಗೆ ಹೋಗ್ತಾಯಿದ್ದೀನಿ. ಸೊ ಅದಕ್ಕೆ ಯಾವುದೇ ರೀತಿ ವಿಡಿಯೋಸ್ ಎಲ್ಲ ತಗೊಂಡು ಮಾಡೋಕ್ಕಾಗಲಿಲ್ಲ. ಸೊ ಜಸ್ಟ್ ನೀವು ಪ್ರತಿ ಸಲ ಹಾಕಿದಾಗೂ ಈ ಥರ ಏನಾದರೂ ಗೆಟ್ ರೆಡಿ ವಿತ್ ಮೀ ವಿಡಿಯೋಸ್ ಹಾಕಿದಾಗ ನೀವು ಯೂಸ್ ಮಾಡೋವಂಥ ಪ್ರಾಡಕ್ಟ್ಸು ಮತ್ತು ಬ್ಲೌಸ್ ಡಿಸೈನ್ಸ್ ಎಲ್ಲ ಡೀಟೇಲಾಗಿ ತೋರಿಸಿ ಅಂತ ಕ್ವೆರೀಸ್ ಬರ್ತಾ ಇರುತ್ತೆ. ಬಟ್ ಈ ಒಂದು ವ್ಲಾಗಲ್ಲಿ ಅದರದ್ದು ಡೀಟೇಲ್ ಬ್ಲೌಸ್ ಡಿಸೈನ್ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಆ ಯುಗಾದಿದು ಬ್ಲೌಸ್ ಡಿಸೈನ್ ಸಹ ತೋರಿಸ್ತೀನಿ. ಇದು ಆಲ್ಮೋಸ್ಟ್ 10 ಇಯರ್ಸ್ ಬ್ಯಾಕ್ ಹೊಲಿಸಿರೋವಂಥ ಬ್ಲೌಸು, ಅದಕ್ಕೆ ಸ್ವಲ್ಪ ಔಟ್ಡೇಟೆಡ್ ಡಿಸೈನ್ ಅಂತಲೇ ಹೇಳ್ಬೋದು. ಆವಾಗೆಲ್ಲ ಇದೇ ರೀತಿಯೇ ಲೈಕ್ ಒಂಥರ ಏನಂತಾರೆ ಸ್ಟೋನ್ಸ್ ಎಲ್ಲ ಸ್ಟಿಕ್ ಮಾಡಿ ಹೊಲಿತಾಯಿದ್ರು. ಬಟ್ ಇದಕ್ಕೆ ಲೈಫ್ ಇರಲ್ಲ. ಬಟ್ ಸಮವ್ ಆವಾಗ ಟ್ರೆಂಡ್ ಇರೋದ್ರಿಂದ ಈ ಥರ ಹೊಲಿಸಿದ್ದೆ. ಬಟ್ ಹಾಕ್ಕೊಂಡ್ರೆ ಚೆನ್ನಾಗೇ ಕಾಣುತ್ತೆ ಗ್ರ್ಯಾಂಡಾಗಿ. ಸೊ ನೋಡಿ, ಇದೇ ನನ್ನ ಒಂದು ಬ್ಲೌಸ್ ಡಿಸೈನು. ಸೊ ಇದು ಬಂದು ನನ್ನ ಗ್ರೂಪ್ ರಶಕ್ಕೇನೋ ತೊಗೊಂಡಂಥ ಒಂದು ಸ್ಯಾರಿ, ಪ್ಯಾರೆಟ್ ಗ್ರೀನ್ ವಿತ್ ಪಿಂಕ್ ಕಾಂಬಿನೇಷನು. ಸೊ ಉಟ್ಕೊಂಡ್ರೆ ಅಂತೂ ಗ್ರ್ಯಾಂಡಾಗಿ ಕಾಣುತ್ತೆ. ಬಟ್ ಸಂಹವ್ ನಾನು ಜಾಸ್ತಿ ಇದನ್ನು ಯೂಸ್ ಮಾಡೋಲ್ಲ, ತುಂಬ ಒಂಥರ ಹೆವಿ ಅನಿಸುತ್ತೆ ಆ ಒಂದು ರೀಸನಿಂದ. ಮತ್ತು ಲೈಕ್ ಈ ಒಂದು ಮದುವೆ ಕೂಡ ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿರೋವಂಥ ಒಂದು ಲೈಕ್ ಕಾರ್ಡು. ಸೊ ನನ್ನ ಲಾಕರಿಂದ ಎಲ್ಲ ಒಡವೆ ತರ್ಸೋಕ್ಕಾಗಿರಲಿಲ್ಲ. ಬಟ್ ರೀಸೆಂಟಾಗಿ ಯುಗಾದಿ ಹಬ್ಬಕ್ಕೆ ಒಂದು ಗೋಲ್ಡ್ ನೆಕ್ಲೆಸ್ ತೊಗೊಂಡಿದ್ನಲ್ವ, ಅದನ್ನೇ ಹಾಕ್ಕೊಂಡು ಈ ಒಂದು ಬ್ಯಾಂಗಲ್ದು ಕೂಡ ಡೀಟೇಲಾಗಿ ಝೂಮ್ ಲುಕ್ ತೋರಿಸಿ ಅಂದ್ರಿ, ಅದನ್ನು ಸಹ ಈ ಒಂದು ಬ್ಲಾಗಲ್ಲಿ ಝೂಮ್ ಲುಕ್ ತೋರಿಸ್ತಾ ಇದ್ದೀನಿ. ಸೊ ಇದನ್ನು ಆಲ್ರೆಡಿ ನೀವು ನೋಡಿರ್ತೀರ, ಗೋಲ್ಡ್ ಶಾಪಿಂಗ್ ಬ್ಲಾಗಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಇದನ್ನು ಮತ್ತು ಈ ಒಂದು ಇಯರಿಂಗ್ಸು ಹಿಂಗೆ ಯಾವುದೋ ಮದುವೆಗೆ ಅಂತ ತರಿಸ್ಕೊಂಡು ಇನ್ನೂ ಲಾಕರಲ್ಲಿ ಇಟ್ಟಿಲ್ಲ. ಸೊ ಈ ಎರಡನ್ನೂ ಇರೋದನ್ನು ಅಡ್ಜಸ್ಟ್ ಮಾಡಿಕೊಂಡು ಇವತ್ತೆಲ್ಲ ರೆಡಿಯಾಗಿ ಲೈಕ್ ಮದುವೆಗೆ ಹೋಗಿದ್ದೀನಿ. ಮದುವೆ ಅಂದರೆ ನಾವು ನೈಟ್ ರಿಸೆಪ್ಷನ್ಗೆ ಹೋಗಿದ್ದಿದ್ದು ಅಟೆಂಡ್ ಮಾಡೋಕ್ಕೆ. ಆಲ್ರೆಡಿ ಅಪ್ಪ ಸಂಜೆನೇ ಹೊರಟ್ಬಿಟ್ರು, ಅವ್ರ ಕ್ಲೋಸ್ ಫ್ರೆಂಡ್ ಆಗಿರೋದ್ರಿಂದ. ನಾನು, ನನ್ನ ತಮ್ಮ, ನಮ್ಮಮ್ಮ ಮತ್ತು ಮಕ್ಕಳು ಎಲ್ಲ ಇವಾಗ ಬಂದಿದ್ದೀವಿ. ಆಲ್ಮೋಸ್ಟ್ ಲೇಟಾಗಿದ್ದು. ಅಪ್ಪ ಅಂತೂ ಫೋನ್ ಮಾಡಿ ಕರಿತಾನೆ ಇದ್ದರು. ಬಟ್ ನಾವೆಲ್ಲ ಇನ್ನು ನೆಕ್ಸ್ಟ್ ರೆಡಿಯಾಗಿ ಬರೋಷ್ಟರಲ್ಲಿ 9:30 10 o'clock ಆಗೋಯ್ತು ಅಂತಲೇ ಹೇಳ್ಬೋದು. ಸೊ ನಾವು ಹಂಗೂ ಬರೋಷ್ಟರಲ್ಲೇ ಈ ಥರ ನೋಡಿ ಇನ್ನೂ ವೆಲ್ಕಮ್ ಡ್ಯಾನ್ಸಸ್ಸು ಈ ಥರದ್ದೆಲ್ಲ ಇತ್ತು. ಸೊ ಈ ನಡುವೆ ಇದೊಂದು ಟ್ರೆಂಡ್ ಆಗಿದೆ ಮದುವೆಗಳಲ್ಲಿ, ಅಂದರೆ ವೆಲ್ಕಮ್ ಡ್ಯಾನ್ಸು ಮತ್ತು ಈ ಥರ ಏನಾದರೂ ಒಂದು ಡಿಫ್ರೆಂಟಾಗಿರುತ್ತೆ ಈವೆಂಟ್ ಮ್ಯಾನೇಜ್ಮೆಂಟ್ ಅವ್ರಿಗೆ ಒಪ್ಪಿಸ್ಬಿಟ್ರೆ. ಸೊ ಡೆಕೋರೇಷನ್ ಆಗಲಿ ಮತ್ತು ಊಟ ಆಗಲಿ ತುಂಬಾ ಚೆನ್ನಾಗಿತ್ತು ರಿಸೆಪ್ಷನ್ದು. ಮತ್ತು ನನಗೋಗಿ ಅವನ್ನೆಲ್ಲ ಮೀಟ್ ಮಾಡಿ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ಅಪ್ಪ ಫ್ರೆಂಡ್ ಮಗಳ ಮದುವೆ ಆಗಿರೋದ್ರಿಂದ ನಮ್ಮನ್ನ ಒಂಥರ ಸ್ಪೆಷಲ್ ಟ್ರೀಟ್ಮೆಂಟ್ ಇತ್ತು. ಅಂದರೆ ನಮ್ಮನ್ನು ರಿಸೀವ್ ಮಾಡೋ ರೀತಿಯಾಗಲಿ ತುಂಬಾ ಖುಷಿ ಅನಿಸುತ್ತೆ ಈ ಥರ ಫ್ರೆಂಡ್ಸ್ ರಿಲೇಟೆಡ್ ಮದುವೆಗಳಿಗೆ ಹೋಗೋಕ್ಕೆ. ಸೊ ನೋಡಿದ್ರಲ್ಲ ಯಾವ ರೀತಿ ಇತ್ತು ನನ್ನ ಒಂದು ದಿನ ಅಂತ. ನಿಮ್ಮೆಲ್ಲ ಕ್ವೆರೀಸ್ಗೂ ಈ ಒಂದು ಬ್ಲಾಗಲ್ಲಿ ಆನ್ಸರ್ ಮಾಡಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ಯೂಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.